ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಅನ್ಬಾಕ್ಸಿಂಗ್ ಯಾವುದ್ರ ಬಗ್ಗೆ ಮಾಡ್ತಿದ್ದೀನಿ ಅಂದರೆ ಕೇಕಿಂದು ಬಗ್ಗೆ, ಮತ್ತು ಇನ್ನೊಂದು 2 ಐಟಮ್ಸ್ ಬೇರೆ ಇದೆ, ಇದೆರಡು ಅದು ಹೇಳ್ತೀನಿ ಏನು ಅಂತ. ಕೇಕ್ ಮಾಡೋದು ಬಾಕ್ಸ್ ಇದು, ಅಂದರೆ ಲೈಕ್ ಗರ್ಲ್ನ ಮಾಡಬೇಕು ಅಂದರೆ ಆ ಥರದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂದರೆ, ನಮ್ಗೆ ಬೇಕಾಗಿರೋದು ಐಸಿಂಗಲ್ಲಿ ನಾವು ಮಾಡ್ಕೋಬೇಕು. ಬಟ್ ಆದರೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಈ ಥರ ಕೊಟ್ಟಿದ್ದಾರೆ. ಕೇಕ್ ಮಾಡೋಕ್ಕೆ ಈ ಥರದ ಬೇಸು, ಅದನ್ನು ಅಪ್ಸೈಡ್ ಡೌನ್ ಮಾಡೋಕ್ಕೆ, ಇಲ್ಲಿ ನಮಗೆ ಬೇಕಾಗಿರೋ ಡಾಲ್ ಇಟ್ಕೊಳ್ಳೋಕ್ಕೆ ಅಂತ, ಇದು ಇಟ್ಕೊಬಿಟ್ಟು ಐಸಿಂಗೆಲ್ಲ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ತೋರಿಸ್ತೀನಿ. ಏನೇನು ಕೊಟ್ಟಿದ್ದಾರೆ ಅಂದರೆ, ಹೇಳ್ದಂಗೆ ಈ ಥರ ಪಾತ್ರೆ, ಇದು ಸ್ಟ್ಯಾಂಡ್ ಕೆಳಗಡೆ ನಿಲ್ಸೋಕ್ಕೆ, ಆಮೇಲೆ ಒಂದು ಸ್ಕ್ರೂ ಬೇರೆ ಇತ್ತದು, ಇಲ್ಲೆಲ್ಲೋ ಹೋಯ್ತು. ಇದನ್ನು ಇದರಲ್ಲಿ ಹಾಕಿಬಿಟ್ಟು ಕೆಳಗಡೆ ಇದು ಹಾಕಿ ಸ್ಕ್ರೂ ಹಾಕಕ್ಕೆ ಕೊಟ್ಟಿದ್ದಾರೆ. ಇದಿಷ್ಟು, ಇದು ಪಾತ್ರೆ ನಿಂತ್ಕೊಳ್ಳೋಕ್ಕೆ, ಇದು ಮೇಲೆ ನಿಂತ್ಕೋಬೇಕು, ಇದು ಕೆಳಗೆ ಹೋಗಬೇಕು, ಆಮೇಲೆ ಸ್ಕ್ರೂ ಮಾಡಬೇಕು. ಇದಿಷ್ಟು ಇದಕ್ಕೆ ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ ಅಂದರೆ ಹೇಗೆ ಮಾಡಬೇಕು ಅಂತ ಒಂದು ಡಾಲ್ ಕೊಟ್ಟಿದ್ದಾರೆ ನೋಡಿ, ಈ ಥರ. ಅದ್ರ ಒಳಗಡೆ ಸಿಕ್ಸೋಕ್ಕೆ ಒಂದು ಡಾಲು, ಅದ್ರ ಮೇಲೆಲ್ಲ ನಾವು ಡೆಕೋರ್ ಮಾಡಬೇಕು. ಯಾವ ಥರದ್ದು ಬೇಕೋ ಆ ಥರ ಡೆಕೋರ್ ಮಾಡಬೇಕು. ಈ ಥರ ಐಸಿಂಗು, ಇಲ್ಲಾಂದರೆ ಐಸಿಂಗ್ ಶುಗರು, ಇಲ್ಲಾಂದರೆ ಫಾಂಡಂಟು, ಆ ಥರದ್ರಲ್ಲಿ ತೊಗೊಂಡು ಮಾಡೋದಕ್ಕೆ ಇವು ಗರ್ಲ್ನ ಕೊಟ್ಟಿದ್ದಾರೆ. ಈ ಥರ ಇದ್ದಾಳೆ. ಪ್ಲಸ್ ಹೇಗೆ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಷನ್ ಬುಕ್ ಇದೆ. ನನ್ನ ಮಗಳೇನು ಮಾಡ್ತಾಳಂತೆ ಮದರ್ಸ್ ಡೇಗೆ, ಜೂನಲ್ಲಿ ಬರ್ತಾ ಇದೆಯಲ್ವ, ಸೊ ಎಲ್ಲ ಮೇ ಅನ್ಸುತ್ತೆ. ಒಂದು ಸೆಕೆಂಡ್ ಇರಿ. ಇದು ಯಾವುದೇ ಥರ ಕೇಕು ಏನೇನು ಮಾಡ್ಬೋದು ಅಂತ, ಮೋಸ್ಟ್ಲಿ ಡ್ರೆಸ್ ಮೇಲೆ ಎಲ್ಲ ಡಿಸೈನ್ ಮಾಡೋದಕ್ಕೆ ಚೆನ್ನಾಗಿ ಬರೋರ್ಗೆ ಮಾಡೋಕ್ಕಾಗತ್ತೆ. ನಾವು ಅಷ್ಟೊಂದೆಲ್ಲ ಪ್ರೊಫೆಷ್ನಲ್ ಇಲ್ಲ, ಸುಮ್ಮನೆ ಹಾಬಿಗೆ ಅಂತ ಮಾಡೋದಷ್ಟೇ ನಾವು. ಸೊ ಇದು ಬುಕ್ಕು ಕೊಟ್ಟಿದ್ದಾರೆ. ಇದಿಷ್ಟು ಕೇಕಿಂದು, ಓಕೆನಾ. ಕೇಕಿಂದ ಅದು. ಇದು ಏನಕ್ಕೆ ತೊಗೊಂಡೆ ಅಂದರೆ, ನಾನು ಬೇರೆಯವ್ರು ಬೇರೆದಕ್ಕೆ ಯೂಸ್ ಮಾಡ್ತಾರೆ, ನಾನು ತೊಗೊಂಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಈಸಿಯಾಗಲಿ ಪಾನಿಪುರಿ ಇದು ಸ್ಟಫಿಂಗ್ ಮಾಡ್ತೀವಿ ನೋಡಿ, ಆಲೂಗಡ್ಡೆ ಪೊಟೆಟೋದೆಲ್ಲ ಒಳಗಡೆ ಪುರಿಯಲ್ಲಿ, ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಪುಷ್ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದಕ್ಕೆ ತೊಗೊಂಡೆ. ಸೊ ಅದನ್ನು ಟ್ರೈ ಮಾಡಿದಾಗ ತೋರಿಸ್ತೀನಿ ಹೇಗೆ ಏನು ಅಂತ. ನಾನು ತಗೊಂಡಿರೋದು ಅದಕ್ಕೆ, ಮಾಡ್ದಾಗ ತೋರಿಸ್ತೀನಿ ಹೇಗೆ ಅಂತ. ನನಗೇನು ಅಂದರೆ ಇದು ಸ್ವಲ್ಪ ದೊಡ್ಡದು ಬೇಕಾಗಿತ್ತು, ಸಿರಿಂಜು. ಸೊ ಇದು ತಗೊಂಡಿದ್ದೀನಿ. ಇಲ್ಲಿ ಬೇರೆ ಏನಕ್ಕೂ ಯೂಸ್ ಮಾಡ್ತಾರೆ, ನನಗೆ ಬೇಕಾಗಿದ್ದು ಅದಕ್ಕೋಸ್ಕರ ಅದು ತೊಗೊಂಡೆ. ಇದು ಕೇಕಿಂದ ಐಸಿಂಗ್ ಮಾಡೋದು, ರಿಯಲಾಗಿ ಡೆಕೋರೇಷನ್ದು ಏನೇನು ಬೇಕೋ ಆ ಥರ ಕಪ್ ಕೇಕಿಗೆ ಅದಕ್ಕೆಲ್ಲ ಮಾಡೋದು. ನಾನು ತೊಗೊಂಡಿರೋದು 2 ರೀಸನ್ಗೆ. ಒಂದು ಕೇಕ್ ಡೆಕೋರೇಷನ್ ಮಾಡೋಕ್ಕೆ, ಇನ್ನೊಂದು ಪಾನಿಪುರಿದು ನೀರಿದೆಯಲ್ವಾ, ಪಾನಿ, ಅದನ್ನು ಹಾಕಿಬಿಟ್ಟು ಈಸಿಯಾಗಿ ಪೂರಿ ಒಳಗಡೆ ಈ ಥರ ಮಾಡೋಕ್ಕೆ. ಸೊ ನಮ್ಮ ಯೂಸಿಗೆ ನಮಗೇನು ಬೇಕೋ ಅದಕ್ಕೆ ತೊಗೋಬೋದು. ಬಟ್ ಇವಾಗ ಮೇನಾಗಿ ನಾನು ತೊಗೊಂಡಿರೋದು ಅದು ಆ ರೀಸನ್ಗೆ.
ಬಟ್ ನನ್ನ ಮಗಳು ತೊಗೊಂಡಿರೋದು ಅವಳು ಡೆಕೋರೇಟ್ ಮಾಡಬೇಕು ಅಂತೇಳಿ. ಸೊ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಅದು ಇದು ಟೀ ಪಾರ್ಟಿ, ಕಾಕ್ಟೇಲ್ ಪಾರ್ಟಿ ಆ ಥರ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಯೂಸ್ ಮಾಡೋಕ್ಕೆ ಅಂಥೇಳಿ ತೊಗೊಂಡಿರೋ ಅಂಬ್ರೆಲಾಸ್. ಇದರಲ್ಲಿ 100 ಏನೋ ಇದೆ ಅಂತ ಹೇಳ್ದಂಗಿತ್ತು. ಸೊ ಅದಕ್ಕೆ ಸುಮ್ಮನೆ ನಾವೇ ಮಾಡೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂಥೇಳಿ ತೊಗೊಂಡಿದ್ದೀವಿ. ಆದಷ್ಟು ಈ ಶಾಪಿಂಗ್ದು ಅನ್ಬಾಕ್ಸಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್.